ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಮತ್ತೆ ಅಬ್ಬರಿಸಲಿದ್ದಾನೆ ವರುಣ. ಭಾರೀ ಮಳೆಯ ಮುನ್ಸೂಚನೆ ನೀಡಿದ ಐಎಂಡಿ. ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ. ರಾತ್ರಿ ಪಾರ್ಟಿ, ಮಧ್ಯರಾತ್ರಿ ಮರ್ಡರ್. ಇಬ್ಬರು ಸ್ನೇಹಿತರ ಜಗಳ, ಕೊಲೆಯಲ್ಲಿ ಅಂತ್ಯ. ಶಿವಕುಮಾರ್ ಬಂಧನ, ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ. ಸಿಗಂದೂರು ಸೇತುವೆ ನಾಮಕರಣ ವಿವಾದ. ಒಳ್ಳೆ ಹೆಸರಿಡಿ ಎಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಲೋಕಾರ್ಪಣೆಗೆ ನಡೀತಾ ಇದೆ ಭರ್ಜರಿ ತಯಾರಿ. ಭದ್ರಾ ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ಬಿಡುಗಡೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಿಂದ 5,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಜಲಾಶಯ ಭರ್ತಿಯಾಗಲು 10 ಅಡಿ ಬಾಕಿ ಇರುವ ಬೆನ್ನಲ್ಲೇ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ. 186 ಅಡಿ ಸಾಮರ್ಥ್ಯದ ಭದ್ರಾ ಜಲಾಶಯ ಈಗಾಗಲೇ 275 ಅಡಿ ಜಲಾಶಯದಲ್ಲಿ ನೀರು ಸಂಗ್ರಹವಾಗಿದೆ. 12,000 ಕ್ಯೂಸೆಕ್ ನೀರು ಒಳಹರಿವಿದ್ದು 5,000 ಕ್ಯೂಸೆಕ್ ನೀರನ್ನ 4 ಗೇಟಿನ ಮೂಲಕ ಹರಿಸಲಾಗಿದೆ. 71 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ 57.631 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ 136 ಅಡಿ ನೀರು ಸಂಗ್ರಹವಾಗಿತ್ತು. ಆದರೆ ಈ ಬಾರಿ ಮೇನಲ್ಲಿಯೇ ಮಳೆ ಆರಂಭವಾಗಿರೋದ್ರಿಂದ ಭದ್ರಾ ಜಲಾಶಯ ಭರ್ತಿಯ ಹಂತಕ್ಕೆ ತಲುಪಿದೆ. ತಿಳ್ಕೊಂಡು
ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಭದ್ರಾ ಜಲಾಶಯದಿಂದ ಜುಲೈ 2ನೇ ವಾರದಲ್ಲಿಯೇ ನದಿಗೆ ನೀರು ಹರಿಸಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಮೇಘ, ಭದ್ರಾ ಜಲಾಶಯ ಇನ್ನೂ ಭರ್ತಿಯಾಗಿಲ್ಲ. 174 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಭದ್ರಾ ಜಲಾಶಯದ ಒಟ್ಟು ಸಾಮರ್ಥ್ಯ 186 ಅಡಿ ಅಷ್ಟು ನೀರು ಬರ್ಬೇಕಾಗಿತ್ತು. ಆದ್ರೆ ಈಗ್ಲೇನೆ ನೀರು ಬಿಡಲಾಗಿದೆ. ಜಲಾಶಯದ 4 ಗೇಟ್ಗಳನ್ನ ತೆರೆದು ಸರಿಸುಮಾರು ಒಂದು 5,000 ಕ್ಯೂಸೆಕ್ಸ್ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ. ಒಟ್ಟು 11,000 ಕ್ಯೂಸೆಕ್ಸ್ ಅಷ್ಟು ಒಳಹರಿವು ಇದೆ ಈಗ ನದಿನಲ್ಲಿ. ಹಾಗಾಗಿ ಈಗ ಭದ್ರಾ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಜುಲೈ 2ನೇ ವಾರ, ಇನ್ನೂ 10 ಅಡಿ ಬಾಕಿ ಇದ್ದಂತೆ ಯಾಕೆ ನೀರು ಬಿಡುವಂತ ತೀರ್ಮಾನವನ್ನ ನೀರಾವರಿ ಇಲಾಖೆ ತೆಗೆದುಕೊಂಡಿದೆ ಅಂತ ಹೇಳಿ ಎಲ್ರಿಗೂ ಅಚ್ಚರಿ ಆಗಿದೆ. ವಾಸ್ತವ ಏನಂದ್ರೆ, ಜುಲೈ 2ನೇ ವಾರದಷ್ಟೊತ್ತಿಗೆ ಭದ್ರಾ ಜಲಾಶಯ ಭರ್ತಿಯಾದಂತ ಉದಾಹರಣೆ ಬಹಳ ಕಡಿಮೆ. ಈಗ ತಾನೇ ಮುಂಗಾರು ಆರಂಭ ಆಗ್ತಾ ಇದೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಭದ್ರಾ ಜಲಾಶಯ ಭರ್ತಿ ಆಗ್ತಾ ಇತ್ತು. ಆವಾಗ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇತ್ತು. ಆದ್ರೆ ಇನ್ನು 10 ಅಡಿ ಬಾಕಿ ಇದೆ. ಮುಂಗಾರಿನ ಆರಂಭದಲ್ಲಿಯೇ 174 ಅಡಿ ಇದ್ದಂತ ಸಂದರ್ಭದಲ್ಲಿ ನೀರನ್ನು ಬಿಡ್ಲಿಕ್ಕೆ ಇದೇ ಕಾರಣ. ಇನ್ನೂ ಸಾಕಷ್ಟು ನೀರು ಭದ್ರಾ ಜಲಾಶಯಕ್ಕೆ ಹರಿದು ಬರುತ್ತೆ. ಯಾಕಂದ್ರೆ ಸರಿಸುಮಾರು ಇನ್ನೂ ಒಂದು 3 ತಿಂಗಳಷ್ಟು ಮಳೆಗಾಲ ಬಾಕಿ ಇದೆ. ಹಾಗಾಗಿ ಈ ಬಾರಿ ಭದ್ರಾ ಜಲಾಶಯ ಭರ್ತಿ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಖಚಿತವಾಗಿತ್ತು. ಯಾಕಂದ್ರೆ ಮುಂಗಾರು ಬಹಳ ಮುಂಚೆಯೇ ಆರಂಭವಾಗಿತ್ತು. ಹೋದ ವರ್ಷವೂ ಸಹ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗಿತ್ತು. ಗೇಟನ್ನ ತೆಗೆದು ಬಹಳ ಮುಂಚೆಯೇ ಗೇಟನ್ನ ತೆಗೆದು ನದಿ ಪಾತ್ರಕ್ಕೆ ಹರಿಸಲಾಗಿತ್ತು. ಹಾಗಾಗಿ ನೀರಿನ ಸಂಗ್ರಹವೂ ಸಹ ಭದ್ರಾ ಜಲಾಶಯದಲ್ಲಿ ಇತ್ತು. ಬಹಳ ಬೇಗನೆ ಭರ್ತಿಯಾಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಜುಲೈನಲ್ಲಿನೇ, ಜೂನ್ ತಿಂಗಳಲ್ಲೇ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಸರಿಸುಮಾರು ಈಗ್ಲೇನೆ 11,000 ಕ್ಯೂಸೆಕ್ಸ್ ಇದೆ. ಕೆಲವು ಸಂದರ್ಭದಲ್ಲಂತೂ 20,000 ಕ್ಯೂಸೆಕ್ಸ್, 25,000 ಕ್ಯೂಸೆಕ್ಸ್ ಹೋದಂತ ಉದಾಹರಣೆಯೂ ಇದೆ. ಹಾಗಾಗಿ ಇನ್ನು ಮಳೆಗಾಲ ತುಂಬಾ ಇರೋದ್ರಿಂದ ಈಗ ನದಿ ಪಾತ್ರಕ್ಕೆ ನೀರು ಹರಿಸಿದ್ರೆ, ಗೇಟನ್ನ ತೆರೆದ್ರೆ ರೈತರಿಗೆ ಯಾವ ಸಮಸ್ಯೆನೂ ಇಲ್ಲ. ಯಾಕಂದ್ರೆ ನೀರು ಬರ್ತಾನೆ ಇರುತ್ತೆ, ಇನ್ನು ಹೆಚ್ಚು ನೀರು ಸಂಗ್ರಹ ಆಗುತ್ತೆ. ಹಾಗಾಗಿ ಪೂರ್ತಿ ಭರ್ತಿ ಆಗೋದವರೆಗೂ ಕಾಯೋದಕ್ಕಿಂತ ಈಗಲೇ ನೀರನ್ನ ನದಿ ಪಾತ್ರಕ್ಕೆ ಹರಿಸುವುದು ಸೂಕ್ತ ಅಂತ ಹೇಳಿ ನೀರಾವರಿ ಇಲಾಖೆ ತೀರ್ಮಾನ ತೆಗೆದುಕೊಂಡಿರುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನು 10 ಅಡಿ ಬಾಕಿ ಇದ್ದಂತೆಯೇ ಜಲಾಶಯದ ಗೇಟ್ಗಳನ್ನ ತೆರೆದು ಈಗ ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗ್ತಾ ಇದೆ. ಈಗ ಭದ್ರಾ ನದಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಭದ್ರಾ ನದಿ ಮುಂದೆ ಹೋಗಿ ಕೂಡ್ಲಿ ಇಲ್ಲಿ ತುಂಗಾ ನದಿಯನ್ನ ಸೇರಿ ಮತ್ತೆ ಅದು ಮುಂದೆ ಸಾಗಿ ಈಗ ತುಂಗಭದ್ರಾ ನದಿ, ತುಂಗಭದ್ರಾ ಜಲಾಶಯ ಇದೆ ಹೊಸಪೇಟೆಯಲ್ಲಿ, ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಈ ಬಾರಿ ರೈತರಿಗೆ ಬಹಳ ಮುಂಚೆಯೇ ಒಂದು ಖುಷಿಯ ಒಂದು ಸೂಚನೆಯನ್ನ ಈ ಭದ್ರಾ ನದಿ ಕೊಟ್ಟಿದೆ. ಭದ್ರಾ ನದಿ ಮಧ್ಯ ಕರ್ನಾಟಕದ ಜೀವನಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅತಿ ಹೆಚ್ಚು ಪ್ರದೇಶಕ್ಕೆ ಈ ಭದ್ರಾ ನದಿ, ಭದ್ರಾ ಜಲಾಶಯ ನೀರನ್ನ ಒದಗಿಸುತ್ತೆ. ವಾಸ್ತವವಾಗಿ ನೋಡಿದ್ರೆ KRS ಏನಿದೆ ಅದಕ್ಕಿಂತ ಹೆಚ್ಚು ಅಚ್ಚುಕಟ್ಟು ಪ್ರದೇಶ ಭದ್ರಾ ಜಲಾಶಯಕ್ಕಿದೆ. ಮತ್ತು ಬರೀ ಭದ್ರಾ ಜಲಾಶಯ ಮಾತ್ರ ಅಲ್ಲ, ಭದ್ರಾ ಜಲಾಶಯದಿಂದ ಹರಿದು ಹೋದಂತ ನೀರು ತುಂಗಭದ್ರಾ ನದಿಯ ಮೂಲಕ ಹೊಸಪೇಟೆಯನ್ನ ಸೇರಿ ಅಲ್ಲಿಯೂ ಸಹ ಸಾವಿರಾರು ರೈತರು, ಲಕ್ಷಾಂತರ ರೈತರು ಈ ತುಂಗಭದ್ರಾ ನದಿಯನ್ನ ಅವಲಂಬಿಸಿದ್ದಾರೆ. ಹಾಗಾಗಿ ಈಗ ಭದ್ರಾ ಜಲಾಶಯದಿಂದ ನೀರನ್ನು ಹೊರಗೆ ಬಿಡ್ತಾ ಇರೋದು ರೈತರಿಗೆ ಒಂದು ಖುಷಿಯ ಸಂಗತಿ. ಆದ್ರೆ ಈಗ ಭದ್ರಾ ಜಲಾಶಯದಲ್ಲಿ ಏನು ನಾಲೆಯ ಮೂಲಕ ನೀರನ್ನು ಹರಿಸಬೇಕಾಗಿತ್ತು ಅದನ್ನೂ ಶುರುವಾಗಿಲ್ಲ. ಅಂದ್ರೆ ಭದ್ರಾ ಎಡದಂಡೆ ಆಗಿರ್ಬೋದು, ಭದ್ರಾ ಬಲದಂಡೆ ಆಗಿರ್ಬೋದು, ಈ ನಾಲೆಗಳ ಮೂಲಕ ನೀರನ್ನು ಹರಿಸುವ ಕೆಲಸವನ್ನ ಇನ್ನೂ ಆರಂಭ ಮಾಡಿಲ್ಲ. ಭದ್ರಾ ಬಲದಂಡೆ ನಾಲೆ ಏನಿದೆ ರಿಪೇರಿ ಕಾರ್ಯ ನಡೀತಾ ಇದೆ. ಇನ್ನು ರಿಪೇರಿ ಕಾರ್ಯ ಕಂಪ್ಲೀಟ್ ಆಗಿಲ್ಲ. ಈಗ ಮಳೆಗಾಲ ಬೇರೆ ಶುರುವಾಯ್ತು. ಹಾಗಾಗಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವೋ, ಆದ್ರೂ ಸಹ ಒಂದ್ ಸ್ವಲ್ಪ ನೀರು ಹರಿದು ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯ ಮೂಲಕ ನೀರನ್ನು ಹರಿಸೋದಕ್ಕೆ ತೀರ್ಮಾನ ತೆಗೆದುಕೊಂಡಿಲ್ಲ. ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಏನಿದೆ, ಭದ್ರಾ ಕಾಡ ಸಲಹಾ ಸಮಿತಿ ಸಭೆಯೂ ಸಹ ಆಗಿಲ್ಲ. ಬಹುಶಃ ನೀರನ್ನ ಬಿಟ್ಟೋದ್ರಿಂದ ಸದ್ಯಕ್ಕೆ ಸಲಹಾ ಸಮಿತಿ ಸಭೆಯನ್ನ ಕರೆಯಬಹುದು. ಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯ ಮೂಲಕ ರೈತರಿಗೆ ನೀರನ್ನ ಹರಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಈಗ ಬಹಳ ಮುಂಚೆ ಜುಲೈ 2ನೇ ವಾರದಲ್ಲೇ ಭದ್ರಾ ಜಲಾಶಯದ 4 ಗೇಟ್ಗಳನ್ನ ತೆರೆದು ಸರಿಸುಮಾರು 5,000 ಕ್ಯೂಸೆಕ್ಸ್ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ. ಒಂದ್ ರೀತಿನಲ್ಲಿ ಖುಷಿಯ ಸಂಗತಿ. ಭದ್ರಾ ತುಂಗಾ ಜಲಾಶಯ ಬಹಳ ಮುಂಚೆಯೇ ಭರ್ತಿಯಾಗಿ ಆ ತುಂಗಾ ಜಲಾಶಯದಲ್ಲೂ ಸಹ ನೀರನ್ನ ಹೊರಗೆ ಹರಿಬಿಡ್ಲಾಗ್ತಾ ಇದೆ. ಈಗ ತುಂಗಾ ಜಲಾಶಯದಿಂದ ತುಂಗಾ ಮೇಲ್ದಂಡೆ ಕಾಲುವೆಗೆ ನೀರನ್ನು ಹರಿಸ್ತೀವಿ ಅಂತೇಳಿ ಇದೇ 14ನೇ ತಾರೀಕಿಂದ ಹರಿಸ್ತೀವಿ ಅಂತೇಳಿ ನೀರಾವರಿ ಇಲಾಖೆ ತೀರ್ಮಾನ ಕೈಗೊಂಡಿದೆ. ಇತ್ತ ಭದ್ರಾ ಜಲಾಶಯದಲ್ಲೂ ಸಹ ಭದ್ರಾ ಭರ್ತಿಯಾಗಿ ಇನ್ನು 10 ಅಡಿ ಬಾಕಿ ಇದ್ದಂತೆ, ಭರ್ತಿಯಾಗಲು 10 ಅಡಿ ಬಾಕಿ ಇರುವಂತೆಯೇ ಈಗ ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗ್ತಾ ಇದೆ. ಹಾಗಾಗಿ ರೈತರಿಗೆ ಒಂದ್ ರೀತಿ ಖುಷಿಯ ಸಂಗತಿ ಇದು.
ಬಹಳ ಮುಂಚೆ ಜುಲೈ 2ನೇ ವಾರದಲ್ಲೇ, ಬಹಳ ಅಪರೂಪದ ವಿದ್ಯಮಾನ ಇದು. 1956ರಲ್ಲಿ ಭದ್ರಾ ಜಲಾಶಯ ಏನು ಕಾರ್ಯಾಚರಣೆಗೆ ಬಂತು, ನಿರ್ಮಾಣ ಕಾಮಗಾರಿ ಪೂರ್ಣವಾಗಿ ತನ್ನ ಕೆಲಸವನ್ನ ಆರಂಭಿಸಿತು. ಭದ್ರಾ ಜಲಾಶಯ 1956ರಿಂದ ಇವತ್ತಿನವರೆಗೂ ಸಹ ಎಲ್ಲೋ ಮಧ್ಯ ಮಳೆ ಕಡಿಮೆ ಆದಂತ ಕೆಲವು ಅವಧಿಗಳನ್ನ ಹೊರತುಪಡಿಸಿದ್ರೆ ಉಳಿದ ಸಂದರ್ಭದಲ್ಲಿ ಯಾವತ್ತೂ ಭದ್ರಾ ಜಲಾಶಯ ರೈತರಿಗೆ ನಿರಾಶೆಯನ್ನು ಉಂಟು ಮಾಡಿಲ್ಲ. ಬರ ಸಂದರ್ಭದಲ್ಲಿ ಒಂದು 4-5 ವರ್ಷಗಳ ಕಾಲ ಒಂದು ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಭದ್ರಾ ಜಲಾಶಯ ರೈತರಿಗೆ ಯಾವತ್ತೂ ಖುಷಿಯನ್ನ ಕೊಟ್ಟಿದೆ, ಸಂತಸವನ್ನು ಕೊಟ್ಟಿದೆ. ಹಾಗಾಗಿ ಈಗ ನೀರು ಹರಿತಾ ಇರೋದು ರೈತರಿಗೆ ಶುಭ ಸಂಕೇತವಾಗಿ ಕಾಣಿಸ್ತಾ ಇದೆ ಮೇಘ. ಈ ನಡುವೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಲಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮೇಘ, ಮಳೆ ಇನ್ನು ಸಾಕಷ್ಟು ಇದೆ. ಇನ್ನು ಮುಂಗಾರಿನ ಆರಂಭದಲ್ಲಿ ನಾವಿದ್ದೇವೆ. ಮುಂಗಾರು ತುಂಬಾ ಅರ್ಲಿಯಾಗಿನೇ ಕರ್ನಾಟಕವನ್ನ ಪ್ರವೇಶ ಮಾಡ್ತು. ಆದ್ರೂ ಸಹ ಮಳೆ ವ್ಯಾಪಕವಾಗಿ ಬರುವಂತಹ ಸೂಚನೆ ಇದೆ. ಈಗಾಗಲೇ ಹಲವು ಜಿಲ್ಲೆಗಳಿಗೆ ಮಳೆಗಾಲ ಈ ಒಂದು ತಿಂಗಳು ಮುಂಚೆಯೇ ರೆಡ್ ಅಲರ್ಟ್ ಅನ್ನು ಕೊಡಲಾಗಿತ್ತು, ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿತ್ತು. ಹಾಗಾಗಿ ಒಂದು ತಿಂಗಳು ಮುಂಚೆ ಈಗ ಮುಂಗಾರು ಆರಂಭವಾಗಿ ಎಲ್ಲ ಕಡೆ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೃಷ್ಣರಾಜ ಸಾಗರ ಕಾವೇರಿ ನದಿಗೆ ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಅಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿಯೇ ಜಲಾಶಯ ಭರ್ತಿಯಾಗಿ ಇಲ್ಲಿ ಬಾಗಿನವನ್ನು ಅರ್ಪಿಸಿದ್ರು. ಆ ಸಂದರ್ಭದಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ರು. ಬರೀ KRS ಜಲಾಶಯ ಮಾತ್ರ ಅಲ್ಲ, ಮೆಟ್ಟೂರು ಜಲಾಶಯ ಏನು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಸದಾ ವಿವಾದಕ್ಕೆ ಕಾರಣವಾಗ್ತಿದೆ ಅಂತ ಕಾವೇರಿ ಜಲಾಶಯ ಜೂನ್ ತಿಂಗಳಲ್ಲೇ ಭರ್ತಿಯಾಗಿ, ಮೆಟ್ಟೂರು ಜಲಾಶಯವೂ ಸಹ ಭರ್ತಿಯಾಗಿ, ಮೆಟ್ಟೂರು ಜಲಾಶಯದಿಂದನೂ ಸಹ ತಮಿಳುನಾಡಿನ ಮೆಟ್ಟೂರು ಜಲಾಶಯ ಅಲ್ಲಿಂದಲೂ ಸಹ ನೀರನ್ನ ಹೊರಬಿಡಲಾಗಿದೆ. ಹಾಗಾಗಿ ಈ ಕರ್ನಾಟಕದಾದ್ಯಂತ ಮುಂಗಾರು ಉತ್ತಮವಾಗಿ ಆಗ್ತಾ ಇದೆ. ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿತ್ತು. ಮತ್ತು ಮುಂದಿನ ದಿನಗಳಲ್ಲಿಯೂ ಸಹ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ. ಕರ್ನಾಟಕದಾದ್ಯಂತ ಎಲ್ಲಾ ಹಳ್ಳ ಕೊಳ್ಳಗಳು, ಕೆರೆಗಳು, ಕೆರೆಕಟ್ಟೆಗಳು ಭರ್ತಿಯಾಗುತ್ತೆ, ಜಲಾಶಯಗಳು ಭರ್ತಿಯಾಗುತ್ತೆ. ಹಾಗಾಗಿ ನೀರಿನ ವಿಚಾರದಲ್ಲಿ ಈ ಬಾರಿ ಕರ್ನಾಟಕ ಕಳೆದ 2-3 ವರ್ಷಗಳಿಂದ ಸಮೃದ್ಧಿಯ ದಿನಗಳನ್ನ ನೋಡ್ತಾ ಇದೆ. ಒಂದು ಮಾತಿತ್ತು, ಸಿದ್ದರಾಮಯ್ಯ ಅವರ ಸರ್ಕಾರ ಈ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಬರಗಾಲ ಕಾಣಿಸ್ಕೊಂಡಿತ್ತು, ಒಂದ್ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಿತ್ತು. ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರೆ ಮತ್ತೆ ಬರಗಾಲ ಆಗತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಆದ್ರೆ ಅದು ಹುಸಿಯಾಗೋ ನಿಟ್ಟಿನಲ್ಲಿ ಕಳೆದ 2-3 ವರ್ಷದಿಂದ ಕರ್ನಾಟಕದಾದ್ಯಂತ ವ್ಯಾಪಕ ಮಳೆ ಆಗ್ತಾ ಇದೆ. ಎಲ್ಲಾ ಜಲಾಶಯಗಳು ಭರ್ತಿ ಆಗ್ತಾ ಇದಾವೆ. ಇತಿಹಾಸದಲ್ಲೇ ಅಭೂತಪೂರ್ವ ಅನ್ನೋ ರೀತಿನಲ್ಲಿ, ದಾಖಲೆಯನ್ನ ಮಾಡುವ ರೀತಿನಲ್ಲಿ ಜಲಾಶಯಗಳು ಬಹಳ ಬೇಗನೆ ಭರ್ತಿಯಾಗಿ ನದಿ ಪಾತ್ರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ಹಾಗಾಗಿ ಹವಾಮಾನ ಇಲಾಖೆ ಈಗ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಘಟ್ಟ ಪ್ರದೇಶಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ ವ್ಯಾಪಕ ಮಳೆ ಆಗುವ ಮುನ್ಸೂಚನೆಯನ್ನು ಕೊಟ್ಟಿದೆ ಮೇಘ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ರಾಜ್ಯಾದ್ಯಂತ ಮತ್ತೆ ಅಬ್ಬರಿಸಲಿದ್ದಾನೆ ವರುಣ. ಭಾರಿ ಮಳೆಯ ಮುನ್ಸೂಚನೆ ನೀಡಿದ IMD. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಆಧಾರ ಕುಸಿತ ಹಾಗೂ ಅರಬ್ಬಿ ಸಮುದ್ರ ಭಾಗದಲ್ಲಿ ಟ್ರಫ್ ಸೃಷ್ಟಿಯಾಗಿರುವುದರಿಂದ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಜುಲೈ 16ರವರೆಗೆ ಧಾರಾಕಾರ ಮಳೆ ಸುರಿಯಲಿದೆ. ಇನ್ನು ರಾಜ್ಯದಲ್ಲಿ 5 ದಿನಗಳ ಕಾಲ ಮಳೆ ಭಾರಿ ಪ್ರಮಾಣದಲ್ಲಿ ಮುಂದುವರಿಯಲಿದ್ದು, ನದಿ ಪಾತ್ರಕ್ಕೆ, ಜಲಾಶಯಗಳ ಬಳಿ ಸಾರ್ವಜನಿಕರು ಹೋಗದಂತೆ ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ವರದಿ ನೀಡಿದೆ. ಕರಾವಳಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದ ಚಿಕ್ಕಮಗಳೂರಿನಲ್ಲಿ ಮಳೆ ಮುಂದುವರಿಯಲಿದೆ. ಶಿವಮೊಗ್ಗದ ನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ವರ್ಣನ ಆರ್ಭಟ ಜೋರಾಗಿತ್ತು. ನಗರದ ಹೊಳೆ ಬಸ್ ಸ್ಟಾಪ್, ಗಾಂಧಿ ಬಜಾರ್, ಬಸ್ ಸ್ಟ್ಯಾಂಡ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿರಂತರ ಮಳೆ ಸುರಿದಿದ್ದು, ಸಾರ್ವಜನಿಕರು ಸ್ವಲ್ಪ ಕಾಲ ಮಳೆಯಿಂದಾಗಿ ಪರದಾಡುವಂತಾಯಿತು. ಇನ್ನು ಹಲವು ದಿನಗಳ ಬಳಿಕ ನಗರದಲ್ಲಿ ನಿರಂತರ ಮಳೆಯಾಗ್ತಿದ್ದು, ನಗರದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಸಾಲದ ಕಂತು ಕಟ್ಟುವ ವಿಚಾರಕ್ಕೆ ದಂಪತಿಯ ನಡುವೆ ಉಂಟಾದ ಜಗಳ ವಿಕೋಪಕ್ಕೆ ತಿರುಗಿ ಮೂಗನ್ನೇ ಕಚ್ಚಿದ ಘಟನೆ ನಡೆದಿದೆ. ಪತಿ ವಿಜಯ್ ತನ್ನ ಪತ್ನಿ ವಿದ್ಯಾ ಅವರ ಮೂಗನ್ನ ಹಲ್ಲಿನಿಂದ ಕಚ್ಚಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
8ರಂದು ಮಂಠರಘಟ್ಟ ಗ್ರಾಮದ ದಂಪತಿ ವಿಜಯ್ ಮತ್ತು ವಿದ್ಯಾ ನಡುವೆ ಸಾಲದ ಕಂತು ಕಟ್ಟುವ ಕುರಿತು ತೀವ್ರ ಗಲಾಟೆ ಉಂಟಾಯಿತು. ವಾದ ವಿವಾದ ವೇಳೆ ವಿಜಯ್ ವಿದ್ಯಾಳನ್ನ ನಿಂದಿಸಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ. ಗಲಾಟೆ ತಾರಕಕ್ಕೇರಿದ ಸಂದರ್ಭದಲ್ಲಿ ವಿದ್ಯಾ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ವಿಜಯ್ ಕೋಪದಿಂದ ವಿದ್ಯಾ ಮೂಗನ್ನು ಹಲ್ಲಿನಿಂದ ಕಚ್ಚಿ ಮೂಗಿನ ಮುಂಭಾಗವನ್ನ ಸಂಪೂರ್ಣವಾಗಿ ತುಂಡರಿಸಿದ್ದಾನೆ. ಸದ್ಯ ಗಾಯಾಳು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕು, ಎಲೆಕ್ಷನ್ ಟೈಮ್ನಲ್ಲಿ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಎಂದು ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದೇನೆ. ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಟಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ನಮಗಿಲ್ಲ ಗಾಬರಿ, ನಿಮಗ್ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಮಾಡಿದ್ರೆ ರಾಜಕೀಯವಾಗಿ ಏನು ಚರ್ಚೆಗಳಾಗ್ಲಿಲ್ವಾ ಅಂತ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋರು ತಾಲೂಕ್ ಲೆವೆಲ್ ಅಲ್ಲಿ ಮೆಂಬರ್ಗಳು, ಇನ್ನು ಉಳ್ಕೊಂಡಿದ್ದಂತ ಚೇರ್ಮನ್ಗಳು ಇವರು ಮಾತು ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅಂತವೆಲ್ಲ ಫಿಲ್ಅಪ್ ಮಾಡ್ಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ಕಳಿಸ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸರ್, ಈಗ ಸಿಎಂ ಅವರು ಹೇಳ್ತಾರೆ 5 ವರ್ಷಗಳ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನು ಟಿವಿ ನೋಡಿದೆ, ನನ್ನ ಸ್ವಲ್ಪ ಬಿಸಿ ಇದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಯ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬಿಸಿ ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವುದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ನಮ್ಮ ನಾಯಕತ್ವದಲ್ಲೇ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿಲ್ಲ, ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಅಲ್ಲ ಸರ್, ಈಗ ಪವರ್ ಶೇರಿಂಗ್ ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಐಕಾನ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ.
ನಾನೆನ್ನೆ ಟಿ ವಿ ನೋಡಿದೆ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ. ಈ ಲಿಸ್ಟ್ ಎಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿಗೆ ತರಬೇಕಾಯಿತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ ಇದ್ದೆ, ಆದರೂ ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವೆಲ್ಲ ಈಗ TV9 ಯಾವುದೋ ಒಂದು ರಿಪೋರ್ಟ್ಸಲ್ಲಿ ನೋಡಿದೆ. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಅವರೇ ಸಹ ನನ್ನ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿರುವ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ ಅಲ್ಲ. ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನಾ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ನಮ್ಮ ಹೇಳಿದ್ರಿ. ನಿಮ್ಗೆ ಯಾಕೆ ನಮ್ಮ ವಿಚಾರ ಅಷ್ಟು ಯಾಕೆ ನಾವು ಗಾಬರಿ ಬರ್ಕೊತಾ ಇದ್ದೀರಾ? ಗಾಬರಿ ನಮಗೆ ಇಲ್ಲ, ಗಾಬರಿ ಅಲ್ಲ. DK ಅವರು CM ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ಬಿಡಿ. 5 ವರ್ಷ ನಾನೇ ಸಿಎಂ ಅಂತಹ ಒಪ್ಪಂದ ಚರ್ಚೆ ನಡೆದೇ ಇಲ್ಲ. ಈ ಕುರಿತ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರತಿಕ್ರಿಯೆ ನೀಡಿ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕದ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸ್ಪೆಕ್ಯುಲೇಷನ್ ಯಾಕೆ? ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಈಗ 2.5 ವರ್ಷ ಅಂತ ಇಂಥದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಟೈಮ್ಸ್ ಹೇಳಿದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ಅದನ್ನ DK ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಸಮಯ ಹತ್ರಕ್ಕೆ ಬರ್ತಾ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ. ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವ್ ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಬೆಂಬಲಿಸುವಂತ ಶಾಸಕರು 1 or 2 MLAs ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ, ಅವರು ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವ್ರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವರು ವೈಯಕ್ತಿಕವಾಗಿ ಅವರು ಎಣ್ಣೆ ಏಟಿನಲ್ಲಿ ನಡೀತು ಮರ್ಡರ್. ಅಷ್ಟಕ್ಕೂ ರಾತ್ರಿ 7:30ರಲ್ಲಿ ನಡೆದಿದ್ದಾದ್ರೂ ಏನು? ಈ ಕುರಿತ ಸ್ಟೋರಿ ನೋಡೋಣ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಎಲ್ಲರೂ ಸ್ನೇಹಿತರು ಹೆಣ್ಣೆ ಹೊಡೆದುಕೊಂಡು ಪಾರ್ಟಿ ಮಾಡ್ತಾ ಇದ್ರು. ಸುಮ್ಮನೆ ಹೆಣ್ಣೆ ಹೊಡೆದು ಮಲಗಿಕೊಂಡಿದ್ರೆ ಇವತ್ತು ಸುದ್ದಿ ಆಗ್ತಿರ್ಲಿಲ್ವೇನೋ. ಆದ್ರೆ ತಡರಾತ್ರಿ ನಡೆದಿದ್ದೇ ಬೇರೆ. ಹಾಗಾದ್ರೆ ಬೊಮ್ಮನಗಟ್ಟೆಯ ಮನೆಯಲ್ಲಿ ಕಳೆದ ರಾತ್ರಿ ನಡೆದಿದ್ದು ಏನು, ಯಾಕೆ ಪವನ್ ಹೆಣವಾಗಿ ಹೋದ ಅನ್ನೋದಕ್ಕೆ ಇಲ್ಲಿದೆ ಒಂದು ರಿಪೋರ್ಟ್. ಸಮಯ ರಾತ್ರಿ 2:30. ಸ್ನೇಹಿತರ ನಡುವೆ ನಡೀತು ಮಾರಾಮಾರಿ. ಎಣ್ಣೆ ಏಟಲ್ಲಿ ಬಿತ್ತು ಹೆಣ. ಈ ಫೋಟೋದಲ್ಲಿರೋನ ಹೆಸರು ಪವನ್. ರಾತ್ರಿ ದೋಸ್ತ್ ಕರೆದ ಅಂತ ಆತನ ಮನೆಗೆ ಹೋಗಿದ್ದ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಹೆಣವಾಗಿ ಹೋಗಿದ್ದಾನೆ. ಎಸ್, ಈ ಘಟನೆ ನಡೆದಿರೋದು ಶಿವಮೊಗ್ಗದ ಬೊಮ್ಮನಕಟ್ಟೆಯ ಈ ಬ್ಲಾಕ್ನಲ್ಲಿ. ಕಳೆದ ರಾತ್ರಿ ಎಣ್ಣೆ ಪಾರ್ಟಿ ಜೋರಾಗಿಯೇ ಆಗಿದೆ. 4-5 ಜನರು ಸೇರಿಕೊಂಡು ಗುಂಡು ಹೊಡೆದು ಮಜಾ ಮಾಡಿದ್ದಾರೆ. ಶಿವಕುಮಾರ್ ಎಂಬಾತನ ಮನೆಯಲ್ಲಿಯೇ ಈ ಪಾರ್ಟಿ ಅರೇಂಜ್ ಆಗಿತ್ತು. ತಡರಾತ್ರಿ 2:30 ಸುಮಾರಿಗೆ ಸಣ್ಣದಾದ ಕಿರಿಕ್ ಶುರುವಾಗಿದೆ. ಅಲ್ಲಿಯವರೆಗೂ ಚೆನ್ನಾಗಿಯೇ ಇದ್ದ ಪವನ್ ಮತ್ತು ಶಶಿಕುಮಾರ್ ಬಳಿಕ ಜಗಳ ಶುರು ಮಾಡಿಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೀತು, ಮನಸ್ತಾಪ ಕೂಡ ಆಯಿತು. ಅದು ಕೈ ಮಿಲಾಸೋ ಹಂತಕ್ಕೆ ಹೋಗಿ ರಾಡ್ನಲ್ಲಿ ಹೊಡೆದು ಕೊಲೆ ಮಾಡಲಾಗಿದೆ. ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಪವನ್ ಅಂತ ಒಬ್ಬ ವ್ಯಕ್ತಿ, ಸುಮಾರು 28 ವಯಸ್ಸು ಈತನಿಗೆ. ಈತನ ಕೊಲೆ ಆಗಿದೆ. ಈತನ ಸ್ನೇಹಿತನೇ ಒಬ್ಬ ಶಿವಕುಮಾರ್ ಅಂತಂದು, ಸುಮಾರು 49 ವಯಸ್ಸು ಈತನಿಗೆ. ಆತ ಕೊಲೆ ಮಾಡಿದ್ದಾನೆ. ಆರೋಪಿತನ ನಾವು ಈಗಾಗಲೇ ಸೆಕ್ಯೂರ್ ಮಾಡಿದ್ದೀವಿ. ಅವನು ಹೇಳೋದೇನಂತಂದರೆ, ಇಬ್ಬರು ಇಲ್ಲಿ ಬಂದು ರಾತ್ರಿ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಊಟ ಎಲ್ಲ ಮಾಡ್ತಾರೆ. ಅದಾದಮೇಲೆ ಲೇಟ್ ನೈಟು ಸುಮಾರು 2-2:30 ಅಂತಂದು ಆತ ಹೇಳ್ತಾ ಇದ್ದಾನೆ. ಸೊ 2-2:30 ಅಷ್ಟೊತ್ತಿಗೆ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಏನೋ ಆಗಿ ಆನಂತರ ಕೊಲೆ ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ದಾನೆ. ಅಲ್ಲಿ ಒಂದು ರಾಡ್ ಇದೆ, ಒಂದು ದೊಡ್ಡ ರಾಡು ಮತ್ತು ಅರೆಕೋಲ್ ಥರದ್ದು, ಪ್ಲಸ್ ಒಂದು ಮಚ್ಚು ಮತ್ತು ಇನ್ನೊಂದು ಚಾಕು ಇದೆ. ಅದ್ರ ಮೇಲೆಲ್ಲನೂ ಸಾಕಷ್ಟು ಎವಿಡೆನ್ಸು ಇದ್ದ ಹಾಗೆ ಕಾಣ್ತಾ ಇದೆ. ಸೊ ಮುಂದಿನ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಆರೋಪಿನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿ ಶಿವು ಎಂಬಾತನು ಮೊದಲಿನಿಂದಲೂ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕ್ ಕೊಡ್ತಾ ಇದ್ದಂತೆ. ಆಗಾಗ 4-5 ಜನರು ಸೇರಿಕೊಂಡು ಪಾರ್ಟಿ ಕೂಡ ಮಾಡ್ತಾ ಇದ್ರು. ಮಚ್ಚು ಹಿಡಿದು ಅಕ್ಕಪಕ್ಕದ ಮನೆಯವರಿಗೆ ತೋರಿಸಿ ಆವಾಜ್ ಹಾಕ್ತಾ ಇದ್ದಂತೆ. ಕಿರಿಕಿರಿ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವರ ತಾಯಿ ಸಿಂಗಲ್ ಆಗಿರ್ಲಿ ಅಂತ ಮನೆ ಬಿಟ್ಟು ಕೊಟ್ಟಿದ್ರಂತೆ. ಅದೇ ಮನೆಯಲ್ಲಿ ಕಳೆದ ರಾತ್ರಿ ನಡಿಬಾರದ ಘಟನೆ ನಡೆದು ಪವನ್ ಎಂಬಾತನ ಹತ್ಯೆಯನ್ನು ಶಿವು ಮಾಡಿದ್ದಾನೆ. ಎಲ್ಲರೂ ಪೈಂಟ್ ಕೆಲಸ ಮಾಡಿಕೊಂಡು ಇದ್ರು ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಅವನ ಹೆಸರು ಶಿವು ಅಂತ. ಒಂಥರ ಸೈಕೋ, ತಲೆ ಸರಿ ಇಲ್ಲ ಅವನಿಗೆ. ಯಾವಾಗಲೂ ಹಿಂಗೆ ಮಚ್ಚಿಡ್ಕೊಂಡು ಮನೆ ತಕ್ಕ ಅಕ್ಕಪಕ್ಕ ಮನೆಯವರಿಗೆಲ್ಲ ರೋದನೆ ಕೊಡೋದು, ಜಗಳ ಮಾಡೋದು ಮಾಡ್ತಾ ಇರ್ತಾನೆ. ಹಾವು ಇವೆಲ್ಲ ಕಚ್ಚಿತ್ತು, ಆದರೂ ಬದುಕೇನೆ. ಗಲಾಟೆ ಅಂದರೆ ಅದೇ ಮನೆ ಒಂದು 4-5 ಜನ ಸೇರಿಸ್ಕೊಂಡು ಯಾವಾಗಲೂ ಜಗಳ ಅದು ಇದು ಮಾಡ್ತಾ ಇರೋದು ಅಂಥದ್ದು ಮಾಡ್ತಾ ಇರ್ತಿದ್ದ. ಈಗ ನೋಡ್ರೆ ಏಕ್ದಮ್ ಹಿಂಗೆ ಮಾಡಿ ಹೋಗೇನೆ. ಪೇಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಏನಾಗಿಲ್ಲ ಅಣ್ಣ, ಜೊತೆಯಲ್ಲೇ ಚೆನ್ನಾಗಿರೋರು ಅವರು ಎಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಗೋರು, ಅವ್ರವ್ರು ಏನೋ ಮಾಡ್ಕೊಂಡ್ಯಾರ. ಗೊತ್ತಿಲ್ಲ ಅದೆಲ್ಲ. ಇದೆಲ್ಲ ಪೇಂಟ್ ಕೆಲಸನೇ. ಹಾಂ ಹಾಂ, ನೈಟೆಲ್ಲ ಮಚ್ಚಿಡ್ಕೊಂಡೆ ಅಕ್ಕಪಕ್ಕ ಮನೆಗೆಲ್ಲ ಹೋಗಿ ತಟ್ಟವನು. ಅದೇ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ವಿ ನಾವೇ, ಸೇರಿಸಿ ಎಲ್ಲ ಚೆನ್ನಾಗಾಗಿ ಬಂದಿದ್ದ. ಅವ್ರ ಅಮ್ಮವರೆಲ್ಲ ಅಲ್ಲೇ ಇದರಲ್ಲಿ ಇರೋದು, ನ್ಯೂ ಮಂಡ್ಲಿ. ಫಸ್ಟಿಂದಾನು ಹಂಗೆ ಅಣ್ಣ. ಅವನು ಸಬ್ಬಲ್ ಶಿವು ಅಂತ ಕರಿತೀರ ಅಡ್ಡ ಹೆಸರು ಅವನಿಗೆ. ಅದೇ ನ್ಯೂ ಮಂಡ್ಲಿಯವನೇ ಅವನು. ಹಾಂ, ಸ್ವಂತ ಮನೆ. ಅವ್ರ ಅಮ್ಮವ್ರು ಬಿಟ್ಕೊಟ್ರದು. ಕಿರಿಕಿರಿ ಮಾಡ್ತಿರ್ತಾನಂತ ಸಿಂಗಲ್ ಆಗಿರಲಿ ಅಂತ ಬಿಟ್ಕೊಟ್ಟಾರ. ಪೊಲೀಸರಿಂದ ಆರೋಪಿಯ ಬಂಧನ. ವಿನೋಬನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಲ್ಲಿ ಪಾರ್ಟಿ ವೇಳೆ ಸ್ನೇಹಿತರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ತಾರಕಕ್ಕೇರಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಸದ್ಯ ವಿನೋಬನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಶಿವಕುಮಾರ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ.
ಅದೇನೇ ಇದ್ರೂ ಸ್ನೇಹಿತರ ನಡುವೆ ನಶೆಯಲ್ಲಿ ಜಗಳ ನಡೆದು ಅದು ಕೊಲೆಯಲ್ಲಿ ಅಂತ್ಯವಾಗಿರುವುದು ದುರಂತವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಶಿವಮೊಗ್ಗ ಲೇಔಟ್ ಓನರ ಒಬ್ಬರ ಕಾರನ್ನ ಅಡ್ಡಗಟ್ಟಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನವಲೆಯ ಭಾರ್ಗವ ಲೇಔಟ್ ಬಳಿ ನಡೆದಿದೆ. ಹಲ್ಲೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಲ್ಲೆಗೊಳಗಾದವರನ್ನ ಲೇಔಟ್ ಮಾಲೀಕ ಅನಿಲ್ ಪಾಟೀಲ್ ಎಂದು ಗುರುತಿಸಲಾಗಿದೆ. ಅನಿಲ್ ಪಾಟೀಲ್ ಮೇಲೆ ಹಲ್ಲೆ ನಡೆಸಿರುವ ಆರೋಪಿಯ ಮಾವ ಅನಿಲ್ ಪಾಟೀಲ್ ಅವರ ಕಚೇರಿಯ ಮುಂದೆ ಆಗಾಗ್ಗೆ ಆಟೋ ನಿಲ್ಲಿಸುತ್ತಿದ್ರು ಎನ್ನಲಾಗಿದೆ. ಈ ಕುರಿತು ಅನಿಲ್ ತಮ್ಮ ಮನೆ ಮುಂದೆ ಆಟೋ ನಿಲ್ಲಿಸಿದಂತೆ ಆರೋಪಿ ಮಾವನೊಂದಿಗೆ ಜಗಳ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಕೋಪಗೊಂಡ ಆರೋಪಿಗಳು ಇಬ್ಬರು ಮರುದಿನ ಅನಿಲ್ ಪಾಟೀಲ್ರನ್ನ ತೆರಳುತ್ತಿದ್ದಾಗ ಅವರ ಕಾರನ್ನ ಅಡ್ಡಗಟ್ಟಿ ನನ್ನ ಮಾವನೊಂದಿಗೆ ಯಾಕೆ ಜಗಳ ಮಾಡ್ತಿದ್ದೀಯಾ ಎಂದು ಪ್ರಶ್ನಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದೀಗ ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಆರೋಪಿ ಪತ್ತೆಗಾಗಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು 2 ತಂಡಗಳನ್ನು ಮಾಡಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಹೊಳಲೂರಿನಲ್ಲಿ ಜನರಿಗೆ ಹಾವಳಿ ಇಟ್ಟಿದ್ದ 5-6 ಕರಡಿಗಳಲ್ಲಿ 1 ಕರಡಿ ಇಂದು ಬೋನಿಗೆ ಬಿದ್ದಿದೆ. ಹೊಲ ತೋಟಗಳಲ್ಲಿ ಕೆಲಸ ಮಾಡುವಾಗ ಜನರಿಗೆ ಕಾಣಿಸಿಕೊಂಡು ಭಯ ಹುಟ್ಟಿಸಿದ್ದ ಕರಡಿ ಕೊನೆಗೂ ಬೋನಿಗೆ ಬಿದ್ದಿದೆ. ಶಿವಮೊಗ್ಗದ ಗ್ರಾಮಾಂತರ ಭಾಗವಾದ ಹೊಳಲೂರಿನಲ್ಲಿ ಕಳೆದ 1 ವಾರದಿಂದ ಬೋನಿಟ್ಟಿದ್ರು. ನಿನ್ನೆ ರಾತ್ರಿ ಕರಡಿ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದ ಕರಡಿಯನ್ನ ನೋಡಲು ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಮನುಷ್ಯರ ರೀತಿ ಇಲ್ಲ. ಹೊಳಲೂರು ಹೋಬಳಿ ಸುತ್ತಮುತ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಚರಿಸುತ್ತಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಬೋನಿಗೆ ಬಿದ್ದ ಕರಡಿಯನ್ನ ಲಯನ್ ಸಫಾರಿಗೆ ತೆಗೆದುಕೊಂಡು ಹೋಗಿ ಸೂಕ್ತ ಚಿಕಿತ್ಸೆ ನೀಡಿ ರಕ್ಷಣೆ ಮಾಡುವುದಾಗಿ ಅರಣ್ಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.
ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಉಚಿತ ಸಾರಿಗೆ ಸೌಲಭ್ಯ ಘೋಷಿಸಿದೆ. ಆ ಮೂಲಕ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗುತ್ತಿದೆ ಎಂದಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಸರ್ಕಾರ ಬದ್ಧ. ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಒದಗಿಸುತ್ತಿದೆ. ಈ ಶಕ್ತಿ ಯೋಜನೆ ಜಾರಿಗೆ ಬಂದು ವರ್ಷಗಳೇ ಕಳೆದಿದೆ. ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಉಚಿತ ಟಿಕೆಟ್ ಪಡೆದು ಸಂಚರಿಸುತ್ತಿದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳ ಹಾಜರಾತಿ ಗುಣಮಟ್ಟ ಹೆಚ್ಚಿಸಲು ಸರ್ಕಾರದಿಂದ ಮಹತ್ವದ ನಿರ್ಧಾರ ಇದಾಗಿದ್ದು, ಕೆಪಿಎಸ್ ಶಾಲೆಯಲ್ಲಿ ಓದುವ ಎಲ್ಲ ಮಕ್ಕಳಿಗೂ ಈ ಅನುಕೂಲ ಕಲ್ಪಿಸಲಾಗಿದೆ. ಇನ್ನು ಬಡವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರನ್ನಾಗಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ. ಸಿಗಂದೂರು ಸೇತುವೆಗೆ ಯಡಿಯೂರಪ್ಪ ಹಾಗೂ ಎಂಪಿ ಅವರ ಶ್ರಮಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸೇತುವೆ ಹೆಸರಿನ ವಿಚಾರದಲ್ಲಿ ಗೊಂದಲ ಮಾಡುವುದು ಸರಿಯಲ್ಲ. ಹಿಂದೆ ಇದೇ ರೀತಿ ಗೊಂದಲದಿಂದ ಏರ್ಪೋರ್ಟ್ಗೂ ನಾಮಕರಣ ಮಾಡಿಲ್ಲ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಇವರು, ಇದನ್ನು ಹಾಗೆ ಮಾಡದೆ ನಾಮಕರಣ ಮಾಡಲು ಅವಕಾಶ ನೀಡಬೇಕು. ಸಿಗಂದೂರು ಹಾಗೂ ವಿಮಾನ ನಿಲ್ದಾಣಕ್ಕೂ ಒಳ್ಳೆ ಹೆಸರಿಡಬೇಕು ಎಂದು ಅವರು ಹೇಳಿದ್ದಾರೆ. ನೋಡಿ, ನಮ್ಮ ರಾಜ್ಯದ ಅಭಿವೃದ್ಧಿ ದಿಕ್ಕಲ್ಲಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ದಿಕ್ಕಲ್ಲಿ ಆ ಸಿಗಂದೂರಿನ ಒಂದೇನು ಸೇತುವೆ ಇದೆ, ಭಾಳ ವರ್ಷದಿಂದ ನಮ್ಮ ಜಿಲ್ಲೆಯಿಂದ ಡಿಮ್ಯಾಂಡ್ ಇತ್ತು. ವಿಶೇಷವಾಗಿ ನಮ್ಮ MP ಅವರು ಅದಕ್ಕೆ ಆಸಕ್ತಿ ತೋರಿಸಿ ಮಾಡಿದ್ದಾರೆ. ಅದು ಯಶಸ್ವಿ ಆಗಿದೆ. ಮಾನ್ಯ ಗಡ್ಕರಿಯವರು ಬರ್ತಾ ಇದ್ದಾರೆ. ಗಡ್ಕರಿಯವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. MP ಅವರು ಶ್ರಮ ಹಾಕಿದ್ದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಪೂರ್ಣ ಲಾಭವನ್ನು ಮಾಡ್ಕೋಬೇಕು ಅನ್ನೋಂಥ ಪ್ರಾರ್ಥನೆ ಈ ಒಂದು ಭಾಗದ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾಮಕರಣಕ್ಕೆ ಗೊಂದಲ ಮಾಡ್ತಾರೋ ಗೊತ್ತಿಲ್ಲ. ಯಾವುದಾದ್ರು ಒಂದು ಆಗತ್ತೆ. ನಾಮಕರಣ ದಯವಿಟ್ಟು ಗೊಂದಲ ಮಾಡಬೇಡಿ. ಯಾಕೆಂದರೆ ಇದು ಗೊಂದಲ ಉಂಟು ಮಾಡಿ ಶಿವಮೊಗ್ಗ ಏರ್ಪೋರ್ಟು ಕೂಡ ನಾಮಕರಣ ಆಗದೆ ಹಾಗೆ ಉಳಿದಿದೆ. ಹಿಂದೆ ಶಿವಮೊಗ್ಗದಲ್ಲಿ ಆ ಒಂದು ದೊಡ್ಡ ಸಮಾರಂಭ ಆಯಿತು ಕುವೆಂಪು ರಂಗಮಂದಿರದಲ್ಲಿ. ಮನೆ ಯಡಿಯೂರಪ್ಪನವರು ಆ ಒಂದು ಏರ್ಪೋರ್ಟಿಗೆ ಭಾಳ ಶ್ರಮ ಹಾಕಿದ್ದಾರೆ ಅಂತ ಅಂದ್ಕೊಂಡು ಯಡಿಯೂರಪ್ಪನವ್ರ ಹೆಸರು ಇಡಬೇಕು ಅನ್ನೋಂಥ ಆವಾಗ ಪ್ರಪೋಸಲ್ ನಾನೇ ಮಂಡನೆ ಮಾಡಿದೆ. ಕ್ಯಾಬಿನೆಟ್ನಲ್ಲೂ ತೀರ್ಮಾನ ಆಯಿತು. ಅದಾದ ನಂತರ ಇನ್ನು ಕೆಲವರು ಬೇಡ ಕುವೆಂಪು ಅವರ ಹೆಸರು ಇಡಬೇಕು ಅನ್ನೋಂಥನೂ ಹೆಸರು ಬಂತು. ಯಡಿಯೂರಪ್ಪನವ್ರದೋ ಕುವೆಂಪುದೋ ಇನ್ನೊಂದೋ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅದೇ ರೀತಿ ಸಿಗಂದೂರು ಸೇತುವೆ ಬಗ್ಗೆನೂ ಏನಾದ್ರು ಒಂದು ಒಳ್ಳೆ ಹೆಸರು ಇಡಲೇಬೇಕು. ಏರ್ಪೋರ್ಟ್ಗೂ ಇಡಬೇಕು, ಸೇತುವೆ ಬಗ್ಗೆ ಇಡಬೇಕು. ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗಮನ ಹರಿಸ್ತಾರೆ. ನೋಡಿ, ನಮ್ಮ ರಾಜ್ಯದ ಡೆವಿಲ್ ಚಿತ್ರದ ಶೂಟಿಂಗಿಗೆ ವಿದೇಶಕ್ಕೆ ತೆರಳಲು ರಾಜ್ಯದ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಯುರೋಪ್ ಕಂಟ್ರಿಗೆ ಹೋಗಲು ಅನುಮತಿ ಪಡೆದುಕೊಂಡಿದ್ರು.
ಆದರೆ ಕೊಲೆ ಆರೋಪ ಇರೋ ಹಿನ್ನೆಲೆಯಲ್ಲಿ ಸ್ವಿಟ್ಜರ್ಲೆಂಡ್ ಸರ್ಕಾರ ವೀಸಾ ರಿಜೆಕ್ಟ್ ಮಾಡಿದೆ ಅನ್ನೋ ಅಂಶ ಇದೀಗ ಬೆಳಕಿಗೆ ಬಂದಿದೆ. ಕ್ರಿಮಿನಲ್ ಹಿನ್ನೆಲೆ ಇರೋದ್ರಿಂದ ಅಲ್ಲಿನ ಸರ್ಕಾರ ವೀಸಾ ನಿರಾಕರಣೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡೋದಕ್ಕೆ ಚಿತ್ರತಂಡದವರು ರೆಡಿಯಾಗಿದ್ದಾರೆ. ಜುಲೈ 13ರಿಂದ 28ರವರೆಗೆ ಚಿತ್ರದ ಶೂಟಿಂಗ್ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ಸದ್ಯ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಸಾನಿ ಗ್ರಾಮದ 10ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿ ಅವರನ್ನು ಮೆಕ್ಕನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಿರಸಾನಿ ಗ್ರಾಮದ 13 ಮಕ್ಕಳಿಗೆ ಮಂಗಳವಾರ ಇರುಳುಗಣ್ಣು ಮುಂಜಾಗ್ರತಾ ಕ್ರಮವಾಗಿ ವಿಟಮಿನ್ ಎ ಡ್ರಾಪ್ ಹಾಕಲಾಗಿದೆ ಎಂದು ಅಂದು ಸಂಜೆಯಿಂದ 13 ಮಕ್ಕಳಲ್ಲಿ ಹೊಟ್ಟೆ ನೋವು, ವಾಂತಿ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೂ ಆರೋಗ್ಯ ಸುಧಾರಿಸದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಮೆಕ್ಕನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾವೇನು ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ. ಅವ್ರೆಲ್ಲ ಫುಡ್ ಎಲ್ಲ ಕೊಡೋದು ಅದು ಸಾವಿರಾರು ರೈತರ ಕನಸಿನ ಏತ ನೀರಾವರಿ ಯೋಜನೆ. ಆ ಏತ ನೀರಾವರಿ ಯೋಜನೆಯನ್ನ 2008ರಲ್ಲಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿ ಪ್ರಾರಂಭಿಸಿದ್ರು. ಯೋಜನೆ ಪೂರ್ಣಗೊಂಡಿಲ್ಲ. ಆದರೆ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಭೇಟಿ ನೀಡಿ ರೈತರಿಗೆ ಯೋಜನೆಯಿಂದಾಗುತ್ತಿರುವ ಲೋಪದೋಷಗಳನ್ನ ಬಗ್ಗೆ ಮಾಹಿತಿ ಪಡೆದು ತಿಂಗಳೊಳಗೆ ಯೋಜನೆ ಪುನಶ್ಚೇತನಕ್ಕೆ 4.80 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಚಾಲನೆ ದೊರೆತಿದೆ.
ಹೌದು, ಆ ಕಾಮಗಾರಿ ಯಾವುದು? ರೈತರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ ಸಚಿವರು ಯಾರು ಅಂತ ತಿಳಿಯಬೇಕಾ? ಈ ಸ್ಟೋರಿ ನೋಡಿ. ಅದು ಸಾವಿರಾರು ರೈತರ ಕನಸಿನ ಏತ ನೀರಾವರಿ ಯೋಜನೆ. ಆ ಏತ ನೀರಾವರಿ ಯೋಜನೆಯನ್ನ 2008ರಲ್ಲಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿ ಪ್ರಾರಂಭಿಸಿದ್ರೂ ಯೋಜನೆ ಪೂರ್ಣಗೊಂಡಿರಲಿಲ್ಲ. ಆದರೆ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಭೇಟಿ ನೀಡಿ ಯೋಜನೆಯಿಂದಾಗ್ತಿರುವ ಲೋಪದೋಷಗಳ ಬಗ್ಗೆ ಮಾಹಿತಿ ಪಡೆದು ತಿಂಗಳೊಳಗೆ ಯೋಜನೆ ಪುನಶ್ಚೇತನಕ್ಕೆ 4.80 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಇದೀಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿಗೆ ಚಾಲನೆ ದೊರೆತಿದೆ. ಹೌದು, ಆ ಕಾಮಗಾರಿ ಯಾವುದು? ರೈತರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ ಸಚಿವರು ಯಾರು ಅಂತ ತಿಳಿಯಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೊಳಲೂರು ಏತ ನೀರಾವರಿ ಯೋಜನೆ ಮುಕ್ತಾಯದ ಹಂತಕ್ಕೆ. ಸಾವಿರಾರು ರೈತರ ಕನಸನ್ನು ಈಡೇರಿಸಿದ ಸಚಿವ ಎನ್ಎಸ್ ಬೋಸರಾಜು. ತುಂಗಾ ನದಿ ಕರ್ನಾಟಕದ ಜೀವನಾಡಿ. ಮಲೆನಾಡು ಮಾತ್ರವಲ್ಲದೆ ಪಕ್ಕದ ತೆಲಂಗಾಣ, ಆಂಧ್ರ ಪ್ರದೇಶಕ್ಕೂ ಸಹ ನೀರು ಹರಿಸುವ ನದಿ ಇದು. ಕೋಟ್ಯಾಂತರ ರೈತರು ತುಂಗಾ ನದಿಯ ಹೆಸರು ಹೇಳಿಕೊಂಡು ಜೀವನ ಮಾಡ್ತಿದ್ದಾರೆ. ಆದರೆ ದೀಪದ ಬುಡದಲ್ಲೇ ಕತ್ತಲು ಅನ್ನೋ ಹಾಗೆ ಹೊಳಲೂರಿನ ಸುತ್ತಮುತ್ತಲಿನ ಜನರಿಗೆ ಈ ನದಿಯ ನೀರು ಸಿಗ್ತಿರ್ಲಿಲ್ಲ. ಮಳೆಯನ್ನೇ ಆಶ್ರಯಿಸಿ ರೈತರು ಬದುಕಬೇಕಿತ್ತು. ಶಿವಮೊಗ್ಗ ತಾಲೂಕು ಹೊಳಲೂರು ಸುತ್ತಮುತ್ತಲಿನ ಹರಮಘಟ್ಟ, ಸೋಮಿನಕೊಪ್ಪ ಸೇರಿದಂತೆ ಹಲವು ಹಳ್ಳಿಗಳ ರೈತರಿಗೆ ಅನುಕೂಲ ಮಾಡಿಕೊಡಲು ಹೊಳಲೂರು ಏತ ನೀರಾವರಿ ಯೋಜನೆಯನ್ನ 2008ರಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಕೋಟಿಗಟ್ಟಲೆ ಹಣ ಬಿಡುಗಡೆಯಾದರೂ ಸಹ ಯೋಜನೆ ತಾಂತ್ರಿಕ ದೋಷದಿಂದ ಪೂರ್ಣಗೊಂಡಿರಲಿಲ್ಲ. ಶಿವಮೊಗ್ಗ ಜಿಲ್ಲೆ ಮಲೆನಾಡು ಬಾರ್ಡರ್ ಆದರೂ ಈ ಭಾಗ ಮಾತ್ರ ಮಳೆಯಿಂದ ವಂಚಿತರಾಗಿ ಕೆರೆಗಳು ಪೂರ್ಣ ಪ್ರಮಾಣದಲ್ಲಿ ತುಂಬದಿದ್ದು ರೈತರಿಗೆ ಅಂತರ್ಜಲದ ಸಮಸ್ಯೆ ಭಾಳ ಗಂಡಾಂತರ ಅವರ ಜೀವನೋಪಾಯಕ್ಕೆ ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ನಾವು ಅದನ್ನು ತಾಂತ್ರಿಕವಾಗಿ ಎಲ್ಲ ಸುಸ್ಥಿತಿಯಾದ ಏತ ನೀರಾವರಿ ಮಾಡೋದಕ್ಕೋಸ್ಕರ ಸುಮಾರು 4.8 ಕೋಟಿಗಳಿಗೆ ಪುನರುಜ್ಜೀವನ ಅಂದಾಜು ಪಟ್ಟಿ ತಯಾರಿಸಿ ಮಂಜೂರು ಮಾಡಿ ಈಗ ಟೆಂಡರನ್ನು ಮುಕ್ತಾಯಗೊಳಿಸಿ ಕಾರ್ಯಗತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ದಶಕಗಳು ಉರುಳಿದರೂ ಮುಗಿಯದ ಯೋಜನೆ ಮುಕ್ತಾಯದ ಹಂತಕ್ಕೆ. 2008ರಲ್ಲೇ ಆರಂಭವಾದ ಯೋಜನೆಗೆ ಪದೇ ಪದೇ ತಾಂತ್ರಿಕ ದೋಷ. ಸಚಿವ ಬೋಸರಾಜು ಭೇಟಿ ಕೊಟ್ಟ 1 ತಿಂಗಳೊಳಗೆ 4.8 ಕೋಟಿ ರೂಪಾಯಿ ಅನುದಾನ. ಕೊಂಬನಾಳು ಗ್ರಾಮದವರಾದ ಕೆ ಮಹದೇವಪ್ಪನವರ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ 2008ರಲ್ಲಿ ಹೊಳಲೂರು ಏತ ನೀರಾವರಿ ಯೋಜನೆ ಆರಂಭವಾಯಿತು. ಮಳೆಗಾಲದಲ್ಲಿ ತುಂಗಾ ನದಿಯಿಂದ ನೀರನ್ನು ಎತ್ತಿ ಕೊಮ್ಮನಾಳು ಸಮೀಪದ ಬೂದಿಗೆರೆ, ಹರಮಘಟ್ಟದ ನಾರಾಯಣ ಕೆರೆ, ಸುತ್ತುಕೋಟಿ ಕೆರೆಗೆ ನೀರು ಹರಿಸುವ ಯೋಜನೆ ಇದಾಗಿತ್ತು. ಈ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸಾವಿರಾರು ಹೆಕ್ಟೇರ್ ಪ್ರದೇಶದ ರೈತರಿಗೆ ಅನುಕೂಲವಾಗ್ತಿತ್ತು. ಕಾಮಗಾರಿಯ ವಿನ್ಯಾಸದಲ್ಲಿಯೇ ಲೋಪವಿದ್ದ ಕಾರಣ ಯೋಜನೆಯ ಫಲ ಪ್ರದಾನ ಆಗಿರಲಿಲ್ಲ. ಇನ್ನು ಹೊಳಲೂರು ಬಳಿಯ ಪಂಪ್ ಹೌಸ್ನಲ್ಲಿ ಮೋಟಾರ್ ಆನ್ ಮಾಡ್ತಿದ್ದಂತೆ 2-3 ನಿಮಿಷದಲ್ಲಿಯೇ ಹರಮಘಟ್ಟದ ತೊಟ್ಟಿಗೆ ನೀರು ಬಂದು ಬೀಳ್ತಿತ್ತು. ಅದೇ ಸಂದರ್ಭದಲ್ಲಿ ಇಲ್ಲಿಯೂ ಮೋಟಾರ್ ಆನ್ ಮಾಡಿ ನೀರನ್ನು ನಾರಾಯಣ ಕೆರೆ ಹಾಗೂ ಬೂದಿಗೆರೆಗೆ ಹರಿಸಲಾಗ್ತಿತ್ತು. ಆದರೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗಿತ್ತು. ಸಣ್ಣ ನೀರಾವರಿ ಸಚಿವ ಬೋಸರಾಜು ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಇವರನ್ನು ಭೇಟಿ ಮಾಡಿ ಯೋಜನೆ ಪುನಶ್ಚೇತನಕ್ಕೆ ಮನವಿ ಸಲ್ಲಿಸಿದ್ರು. ಸಚಿವ ಬೋಸರಾಜು ಅವರು ಹೊಳಲೂರಿಗೆ ಆಗಮಿಸಿ ಏತ ನೀರಾವರಿ ಪಂಪ್ ಹೌಸ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದಿದ್ರು. ಕಾಮಗಾರಿ ಪುನಶ್ಚೇತನಕ್ಕೆ ಅನುದಾನ ನೀಡುವ ಭರವಸೆಯನ್ನು ನೀಡಿ ಕೇವಲ 1 ತಿಂಗಳೊಳಗೆ 4.80 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಒಂದೇ ಕೆಲಸದಲ್ಲಿ ಆಗಿ ಶಾಲೆಯಲ್ಲಿ ಊರಾಗ ನೀರು ಹೋಗ್ತಾ ಇದೆ. ಹೀಗಾಗಿ ಇದನ್ನು ಸರಿಪಡಿಸ್ಬೇಕಂದ್ರೆ ಎಲ್ಲರ ಅಭಿಪ್ರಾಯ ಅಲ್ಲಿ ಸಣ್ಣ ಕೆರೆ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ನಾವು ನೀರು 2 ಪಂಪಿಂಗ್ ಅಲ್ಲಿಂದ ಶುರು ಮಾಡಿದರೆ ಸಮಸ್ಯೆ ಬಗೆಯಿರ್ತದೆ ಮಾತನ್ನು ಜನಪ್ರತಿನಿಧಿಗಳು ಹೇಳ್ತಿದ್ದಾರೆ, ಹಿರಿಯರು ಅನುಭವಿಸ್ತಾ ಇದ್ದಾರೆ, ರೈತರೆಲ್ಲ ಹೇಳ್ತಾರೆ. ಸೊ ನಮ್ಮ ಅಧಿಕಾರಿಗಳು ಸಹಿತ ಅದೇ ರಿಪೋರ್ಟ್ಗಳು ಮಾಡಿಕೊಟ್ಟಿದ್ದಾರೆ. ಆದರೆ ಅವ್ರ ರಿಪೋರ್ಟ್ಗೆ ಆಧಾರಕ್ಕೆಲ್ಲ ಜಾಸ್ತಿ ಲೋಕಲ್ನಲ್ಲಿ ರೈತರು ಮತ್ತು ಜನಪ್ರತಿನಿಧಿಗಳು ಕೇಳಬೇಕು ಅನ್ನೋ ಉದ್ದೇಶ ನಾವು ಇವತ್ತೆಲ್ಲ ಕಡೆ 3 ಕಡೆ ಹೋಗಿ ಬಂದ್ವಿ. ಎಲ್ಲರೂ ಒಂದೇ ಅಭಿಪ್ರಾಯದಲ್ಲಿದ್ದಾರೆ. ಹಾಗಾಗಿ ಇವತ್ತು ನಾಳೆ ನಾಡಿದಾಗ ನಾನು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಮ್ಮ ಅಧಿಕಾರಿಗಳ ಜೊತೆಲಿ ಮಾತಾಡಿ ತಕ್ಷಣ ಅವರಿಗೆ ಏನು ಆದೇಶ ಬೇಕೋ ಅವ್ರಿಗೆ ಆದೇಶ ಕೊಟ್ಟು ಬೋಸರಾಜ್ ಅವರು ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗಿನ ಸರ್ಕಾರಕ್ಕೆ ನಾವು ರೈತರುಗಳೆಲ್ಲ ಸೇರಿಕೊಂಡು ತುಂಬದ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ. ಇನ್ನೂ ಅನೇಕ ಸಚಿವರುಗಳು
ಅವರ ಸಿಬ್ಬಂದಿ ವರ್ಗದವರು ಕಾರ್ಯಕರ್ತರು ಎಲ್ಲ ಸೇರಿ ಬಂದು ಇದನ್ನು 4,80,00,000ಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಕಾಮಗಾರಿ ಜಲ್ದಿ ಶುರು ಮಾಡಿ ಜನಗಳಿಗೆ ಇದು ಅನುಕೂಲ ಆಗಬೇಕು ಅಂತ ಹೇಳಿ. ಬಹು ವರ್ಷಗಳಿಂದ ತಾಂತ್ರಿಕ ತೊಂದರೆಯ ಕಾರಣ ನೆನೆಗುದ್ದಿಗೆ ಬಿದ್ದಿದ್ದ ಹೊಳಲೂರು ಏತ ನೀರಾವರಿ ಯೋಜನೆ ಈಗ ಮುಕ್ತಾಯವಾಗುತ್ತಿದೆ ಎಂಬ ಖುಷಿಯಲ್ಲಿ ರೈತರಿದ್ದಾರೆ. ಇನ್ನು ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆ. ಕೆಲಸವೂ ಸಹ ಬೇಗ ಆರಂಭವಾಗಲಿ, ನಮ್ಮೂರಿಗೆ ನಮ್ಮ ಜಮೀನಿಗೆ ತುಂಗೆ ಹರಿಯಲಿ ಎಂದು ರೈತರು ಆಶಿಸುತ್ತಿದ್ದಾರೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಮತ್ತೆ ಅಬ್ಬರಿಸಲಿದ್ದಾನೆ ವರುಣ. ಭಾರೀ ಮಳೆಯ ಮುನ್ಸೂಚನೆ ನೀಡಿದ ಐಎಂಡಿ. ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ. ರಾತ್ರಿ ಪಾರ್ಟಿ, ಮಧ್ಯರಾತ್ರಿ ಮರ್ಡರ್. ಇಬ್ಬರು ಸ್ನೇಹಿತರ ಜಗಳ, ಕೊಲೆಯಲ್ಲಿ ಅಂತ್ಯ. ಶಿವಕುಮಾರ್ ಬಂಧನ, ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ. ಸಿಗಂದೂರು ಸೇತುವೆ ನಾಮಕರಣ ವಿವಾದ. ಒಳ್ಳೆ ಹೆಸರಿರಲಿ ಎಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಲೋಕಾರ್ಪಣೆಗೆ ನಡೀತಾ ಇದೆ ಭರ್ಜರಿ ತಯಾರಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.